ಸೀತಾಮಾತೆಯವರು ಈ ದಿನ ತುಳಸಿ ಪೂಜೆ ಮಾಡಿ ನಮ್ಮಂತಹ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನ ಉಡುಗೊರೆ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬನೇ ಒಂಟಿ ಬ್ರಾಹ್ಮಣ ಹೋಗಬಾರ್ದಲ್ವೇ? ಈ ನಮ್ಮ ವಿಶ್ವನಾಥ ಶಾಸ್ತ್ರಿಗೆ ಹೇಳಿದೆ ನಾನು. ಮಕ್ಕಳು ನಿಮ್ಮವೇನ್ರಿ? ಮಕ್ಕಳು ಎಲ್ಲ ನಮ್ಮವೇ. ಹೋಗ್ರ ಮನೆ. ಏನ್ ಬೇರೆ ಕೆಲಸನೇ ಮಾಡಿಲ್ಲ ಅನ್ಸುತ್ತೆ ನೀವು. ಪ್ರಯತ್ನ ನಮ್ದು, ಫಲ ಕೂಡ ನಾವ್ನಲ್ವೇ ಆಗಬಹುದು. ತಗೊಂಡ್ ಬರ್ತೀನಿ ನಡೀರು. ನೆಗದು ಬಿದ್ದು ಹೋಗ. ತಮ್ಗೇನು ಮಕ್ಳಿಲ್ವೋ? ಆಗೋದು ಬೇಡ ಸ್ವಾಮಿ. ವಿಚಾರ ಗೊತ್ತಾಗ್ಲಿಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಆದ್ದರಿಂದ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತಹ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನದ ವ್ಯವಸ್ಥೆ ಉಡುಗೊರೆಗಳನ್ನು ಕೊಟ್ಟು ನಮ್ಮನ್ನು ಸಂತೈಸಿ ಕಳಿಸ್ತಾರೆ. ಆಗಬಹುದು. ನಾನು ಒಬ್ಬನೇ ಹೋದ್ರೆ ಸರಿಯಾಗಿರಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಕಳಿಸಿದ್ನಲ್ಲ. ಹೇಳಿಲ್ಲ ನೋಡಿ ಮುಂಡೆ. ಹೋಗೋಣ. ವೇಳೆ ಆಯ್ತು. ಮಾನ್ವಿತೆ ಮಂಗಳಾಂಗಿ
ಅಮ್ಮ ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಸ ತಾಯಿ, ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಶತಮಾನಂ ಭವತಿ ಶತಾಯುಷ್ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠಿತತಿ ದೀರ್ಘ ಸುಮಂಗಲೀ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ವಿಪ್ರೋತ್ತರವೇ ದಾನ ಧರ್ಮಗಳನ್ನು ಮಾಡುತ್ತಾ ಪುಣ್ಯಕ್ಕೆ ಭಾಗಿಯಾಗಿರುಳು. ಇಂತಹ ಸಮಯದಲ್ಲಿ ನನ್ನ ಈ ವನವಾಸದ ವಿಚಾರವನ್ನು ಆಕೆಗೆ ಹೇಗೆ ತಾನೇ ತಿಳಿಸಲಿ? ಸೀತಾ, ಸೀತಾ, ಆರ್ಯಪುತ್ರ, ಭುವನ ವನಿತೆ ಮೂಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ಮೇಘ ಶ್ಯಾಮ ಸುವಿಚಾರಶೀಲ ಕುಂತಳ ವಿಶಾಲ ಪಾಲ
ಏನೋ ಸಂತೋಷವಾಗಿದೆ ಬಹುಕಾಲದ ಕೇಳರಿದೆ ಏನೋ ಸಂತೋಷವಾಗಿದೆ. ಆರ್ಯಪುತ್ರ, ಇದೆ ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದ ಕೆಂಡಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವಾದ್ರೆ ಏನು? ಏನು ಹೇಳಲಿ ಸೀತಾ? ಲೋಲನೆ ಚಿಂತೆಯ ಮಾಡುವುದೇನಿದೋ ವಿಚಾರವೇ ನನ್ನ ಸಂಗಡ ಹೇಳಬಾರದೆ? ಏನು ಹೇಳಲಿ ಸೀತಾ? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು
ಅತಿಶಯದಿಂದಿತನು ಕೇಳಿದುದೆ ನನಗೆ ಅತಿಶಯದಿಂದಿತನು ಕೇಳಿದುದೆ ಏನ ಪೇಯೇ ಹೇಳಲಿ ಸರಸೀರುಗ ಮುಗಿಯೋ ಏನ ಪೇಯೇ ಹೇಳಲಿ. ಹೌದು ಸೀತಾ, ಜನಕನೋ ಎನ್ನೋ ಜನಕನೋ ಎನ್ನೋ ಒನಗೆ ಹೋಗೆಂದನು. ಹೌದು ಸೀತಾ, ಜನಕನೋ ಎನ್ನೋ ಒನಗೆ ಹೋಗೆಂದನು. ಜನಕಾಜ್ಞೆಯ ನೀತನು ಕೇಳಿಸುತ್ತೆ ಜನಕಾಜ್ಞೆಯ ನೀತನು ಕೇ ಜನಕ ಏನ ಪೇಯೇ ಹೇಳಲಿ ಸರಸೀರುಗ ಮುಗಿಯೋಳ್ ಏನ ಪೇಯೇ ಹೇಳಲಿ. ಏನು ಹೇಳಲಿ ಸೀತಾ, ಹಿಂದೆ ದೇವಾಸುರ ಯುದ್ಧದಲ್ಲಿ ತಾಯಿಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನ ಮಾತೆಯವರು ಹೀಗೆ ಕೇಳಿಕೊಂಡರಂತೆ. ಏನವ್ವಾಗಿ ಪ್ರಭು? ಸೀತಾ, ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, ಸ್ವಾಮಿ, ಇನ್ನು ಎರಡನೇ ವರಕ್ಕೆ ನಾನು 14 ವರ್ಷ ಮುನಿವೃತ್ತಿಯಿಂದ ಜಟಾವೃಕಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವರು ಸೀತಾ. ಪುತ್ರ, ಜಾನಕಿ, ಸಮಾಧಾನಳಾಗ. ನಾನು ವನವಾಸ ಮುಗಿಸಿಕೊಂಡು ಬಹಳ ಬೇಗ ಬರುವೆನು. ನೀನು ಅದಿವರೆಗೂ ಇಲ್ಲಿಯೇ ಅತ್ತಿಮಾವಂದರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯಾದ ಜನಕರಾಜನ ಅರಮನೆಯಲ್ಲಾದರೂ ಇರು. ನಾನು ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬರುವೆನು. ಎಲೆ ವಿಧಿಯೇ, ನಿನ್ನ ಹೃದಯವುದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಪುತ್ರ ಜಾನಕಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯುದಾನು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಬೇಡ ಸೀತೆ, ವನವಾಸದ ಆಜ್ಞೆ ನನಗೆ ಮಾತ್ರ. ಅದು ಅಲ್ಲದೆ ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆಗೆಣಗಿಸಿಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನಾನು ನನ್ನ ಕಣ್ಣಿಂದ ನೋಡಲಾರ ಸೀತ. ಆದ್ದರಿಂದ ನಾನು ಹೇಳಿದಂತೆ ನೀನು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯಾದ ಜನಕ ಮಹಾರಾಜನ ಮನೆಯಲ್ಲಾದರೂ ಇರು. ನಾನು ಬಹುಬೇಗ ಬಂದು ಬಿಡುತ್ತೇನೆ. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸ ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಅರಣ್ಯ ವಾಸವು ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವಿನಷ್ಟೇ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು
ಮುಂದಿನ ಕಾರ್ಯಕ್ಕೆ ನಾವು ಸಿದ್ಧರಾಗೋಣ. ಹಾಗೆ ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷ ಭರಿತರಾಗುವರು. ಹೀಗಿರುವಲ್ಲಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಸಹೋದರ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಮಾತೆ ಕೈಕಾದೇವಿಯರು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಅವುಗಳನ್ನು ಈಗ ಕೇಳಿಕೊಂಡರಂತೆ. ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ. ಅಗ್ರಜ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವುದು. ಅಣ್ಣ, ಸಾಕೇತ ಪುರಗಿ ಬರೆಯುತ್ತರವೇ ವರ ರಘುವರ ನಿರುದರೆ ಸಾಕೇತ ಪುರಗಿ ಬರೆಯುತ್ತರವೇ. ಅಣ್ಣ, ಸಾಕೇತ ಪುರಗಿ ಬರೆಯುತ್ತರವೇ ವರ ರಘುವರ ನಿರುದರೆ ಸಾಕೇತ ಪುರಗಿ ಬರೆಯುತ್ತರವೇ. ಮೀರಿ ಮಾತನಾಡಿದಂತ ಗುರುರ ಶಿರಗಳ ಕಡಿಯುತ್ತ ಮರದೋಡು. ಮೀರಿ ಮಾತನಾಡಿದಂತ ಗುರುರ ಶಿರಗಳ ಕಡಿಯುತ್ತ ಮರದ ಸಾಕೇತ ಪುರಗಿ ಬರೆಯುತ್ತರವೇ ವರ ರಘುವರ ನಿರುದರೆ ಸಾಕೇತ ಪುರಗಿ ಬರೆಯುತ್ತರವೇ. ರಾಮ ಕಾಡ ಸೇರಿ ಬರೆದ ಸುಖದಳು ರಾಜ್ಯವನ್ನಾಳ್ವನೆ. ರಾಮ ಕಾಡ ಸೇರಿ ಬರೆದ ಸುಖದಳು ರಾಜ್ಯವನ್ನಾಳ್ವನೆ. ಮುದುತನ ಮುಂದಾಗಿರಲಿ ತರೆಯೋ, ಮುದುತನ ಮುಂದಾಗಿರಲಿ ತರೆಯೋ. ಮಾತನಾಡಿದಂತ ಮಾತನಡೆಸೆ, ಮಾತನಾಡಿದಂತ ಮಾತನಡೆಸೆ ಸಾಕೇತ ಪುರಗಿ ಬರೆಯುತ್ತರವೇ ರಘುವರ ನಿರುತ್ತದೆ ಸಾಕೇತ ಪುರಗಿ ಬರೆಯುತ್ತರವೇ. ಕೂಡದಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಾಮತ್ಸರ ವಿಷಭರಿತ ಕಾಳ ಸರ್ಪಿಣಿ ಆ ಕೈಗೆ ಒಂದು ವಿಷ ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ವೃದ್ಧ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಣ್ಣ, ನೀನು ನಡೆಸಲೇ ಕೂಡದು. ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಧನೆಂದು ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತದೆ. ಹೀಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನ್ನ ಅರಣ್ಯವಾಸ ವಿಧಿಸುವ ತಂದೆಯಾದರೂ ಶಿಕ್ಷಾರ್ಥನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂದು ಆಯೋಕ್ತಿಯಂತೆ ಅಣ್ಣ ಈಗ ತಂದೆಯ ಮಾತುಗಳನ್ನು ನೀನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗ ಆಜ್ಞೆಯನ್ನು ಕೊಡು. ಕುಲಶ್ರೇಷ್ಠನು ಆದ ನಿನ್ನನ್ನು ದ್ವೇಷಿಸುವಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೆ ಕಳಂಕವಂತಂದ್ರು ಆ ಕುಲದ್ರೋಹಿ ನಾಲಿಗೆಯನ್ನು ಸೆಳೆಬಿಡುತ್ತಾನೆ. ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ ಗಣತನವರು ಏನ ಬೇಳೆ
ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಆದ್ದರಿಂದ ಪುತ್ರರಾಗಿ ನಾವು ತಂದೆ ತಾಯಿಗಳ ಇಷ್ಟವನ್ನು ನೆರವೇರಿಸಬೇಕಾದ್ದು ನಮ್ಮಗಳ ಆದ್ಯ ಕರ್ತವ್ಯ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ನಿಶ್ಚಯಿಸಿರುವೆನು. ನೀನು ನಾನು ಬರುವವರೆಗೂ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯೇ ಇರು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಕೂಡ ಇರಲಾರೆ. ನನ್ನನ್ನು ನಿನ್ನ ಸಂಗಡ ವನವಾಸಕ್ಕೆ ಕರೆಕೊಂಡು ಹೋಗು. ಲಕ್ಷ್ಮಣ, ಸೀತೆ ಹೊರಟಿರುಳು, ಇನ್ನು ನೀನು ಕೂಡ ಹೊರಟರಿಯಾಗಿ ತಂದೆ ತಾಯಿಯರ ಸೇವೆಯನ್ನು ಮಾಡುವರಾರು. ಅಲ್ಲದೆ ನೀನು ಇಲ್ಲಿಯೇ ಇದ್ದುಕೊಂಡು ಭರತನ ರಾಜ್ಯಭಾರದಲ್ಲಿ ಸಹಾಯಕನಾಗಿರು. ನಾನು ವನವಾಸವನ್ನು ಮುಗಿಸಿಕೊಂಡು ಬಹುಬೇಗ ಬಂದು ಬಿಡುವೆನು. ಅಗ್ರಜ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶಕ್ತಿಜ್ಞರಿರುವರು. ಮೇಲಾಗಿ ಕೈಕಾ ಮಾತೆ ಇರುವಲ್ಲಿ ನಾನಿಲ್ಲಿದ್ದು ಫಲವೇನಣ್ಣ? ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯೆಯ ಕಥನ. ರಾಮ ಬಾಲ್ಯದಿಂದಲೂ ಕ್ಷಣ ಕಾಲವು ನಿನ್ನನ್ನು ಬಿಟ್ಟಿದ್ದವನಲ್ಲ. ಈಗ 14 ವರ್ಷ ಹೇಗೆ ಬಿಟ್ಟಿರಲಣ್ಣ? ನೀವೇನಾದ್ರೂ ನನ್ನನ್ನು ವನವಾಸ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿನಗೆ ನಾನು ಹೆಚ್ಚು ಪ್ರತಿ ಹೇಳಲ್ಲ. ನಡೆ, ನಾವೆಲ್ಲರೂ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಸಿದ್ಧರಾಗೋಣ. ರಾಮಚಂದ್ರ, ಈ ನಿರ್ಭಾಗ್ಯ ದಶರಥನ ಉದರದಲ್ಲಿ ಹೇಗೆ ಜನಿಸಿದೆ? ಇವಳಿಂತಹ ವಂಚಕಳೆಂದರಿಯದೆ ಹೀಗೆಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಅಯ್ಯೋ, ಛೀ ಚಾಂಡಾಳಿಲಿ, ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ಸುಡುತ್ತಿರುವೆ ಅಲ್ಲವೇ? ನಿನ್ನ ವಂಶ ಜ್ಯೋತಿಯನ್ನು ನೀನೇ ನಿನ್ನ ಕೈಯಾರೆ ನಂದಿಸಲು ಅವಳಿಸುತ್ತಿರುವೆಯಾ? ಅಬ್ಬಬ್ಬಾ, ವೃದ್ಧನಾದ ನನ್ನ ಮೇಲೆ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ಸುಡುತ್ತಿರುವೆಯಲ್ಲವೇ ಮಾರಿ? ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಎಲ್ಲಿ ರಾಮನೆಲ್ಲಿ? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ಅಯ್ಯೋ, ಈ ನನ್ನ ಮುದ್ದು ಮಕ್ಕಳನ್ನಾಗಲಿ ನಾನು ಹೇಗೆ ಜೀವಿಸಲಿ? ರಾಮಚಂದ್ರ, ನೀನು ಸಿಂಹಾಸನವನ್ನು ನಿಶ್ಚಯಿಸಿದ ದಿನವೂ ನಿನ್ನನ್ನು ಅರಣ್ಯಕ್ಕೆ ಹೋಗುವಂತಾಯಿದೆ.
ವಸಿಷ್ಠರು ಕಟ್ಟಿದ ಕಂಕಣವು ನಿನ್ನನ್ನು ಕಾಡಿನಲ್ಲಿ ಕಂದ ಮೂಲಾದಿಗಳ ತಂದು ಜೀವಿಸುವಂತೆ ಮಾಡಿದೆ. ಅಯ್ಯೋ ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡು, ನನಗೂ ಅಪ್ಪಣೆಯನ್ನು ದಯಪಾಲಿಸಿ. ಅಮ್ಮ, ಪತಿಯ ಸಂಗಡ ನೀನು ವನವಾಸಕ್ಕೆ ಹೊರಟಿರುವೆಯ ತಾಯಿ? ಹೋಗಲಿ ಬಿಡಿ. ಅಯ್ಯೋ, ತನ್ನ ಪತಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧಳಾಗಿರುವ ಪತಿವ್ರತ ಶಿರೋಮಣಿ ಒಂದು ಕಡೆ, ಪತಿಯ ಪ್ರಾಣವನ್ನೇ ತೆಗೆಯಲು ಸಿದ್ಧಳಾಗಿರುವ ಮಹಾಮಾರಿ ಮತ್ತೊಂದು ಕಡೆ. ಒಂದು ದೇವತಾ ಹೃದಯ, ಮತ್ತೊಂದು ದಾನ ಹೃದಯ. ಅಯ್ಯೋ, ಈ ನನ್ನ ಮುದ್ದು ಮಕ್ಕಳನ್ನಾಗಲಿ ನಾನು ಹೇಗೆ ಜೀವಿಸಿರಲಿ, ಹೇಗೆ ಜೀವಿಸಿರಲಿ? ಜನಕ, ಅಗ್ರ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಕೂಡ ಆಶೀರ್ವದಿಸಿ. ಕುಮಾರ, ಕುಮಾರ, ನಿನ್ನ ಭ್ರಾತೃಭಕ್ತಿಯನ್ನು ನಾನು ಚೆನ್ನಾಗಿ ಗ್ರಹಿಸಿರುವನು ಕಂದ. ನೀನು ಕೂಡ ವನವಾಸಕ್ಕೆ ಹೊರಟಿರುವೆಯ? ಹೊಟ್ಟಿನಲ್ಲಿ ಈ ದೃಶ್ಯವನ್ನು ನೋಡುವಂತೆ ಆ ಭಗವಂತನು ನನ್ನ ಹಣೆಯಲ್ಲಿ ಬರೆದನೆ. ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಭುಂಜಿಸುತ್ತಿದ್ದ ನೀವು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುವಂತಾಯಿತಿ. ಅರಮನೆಯಲ್ಲಿ ಪಟ್ಟ ಪೀತಾಂಬರಗಳು ತೊಟ್ಟು ಸುಖಲೋಲುಪ್ತರಾಗಿರಬೇಕಾಗಿದ್ದ ನೀವುಗಳು ಮುನಿವೃತ್ತಿಯಿಂದ ವನವಾಸವನ್ನು ಮಾಡುವಂತಾಯಿತೆ. ಅಯ್ಯೋ, ಏನು ಲಕ್ಷ್ಮಣ, ಜನಕ, ನೀನು ವನವಾಸಕ್ಕೆ ಹೊರಟಿರುವುದು ನಿನ್ನ ಭ್ರಾತೃ ಭಕ್ತಿಯನ್ನು ಎತ್ತಿ ತೋರಿಸುತ್ತಿರುವುದು. ನಿನ್ನ ಸ್ಥಿರ ಸಂಕಲ್ಪವು ಶ್ಲಾಘನೀಯವೇ ಸರಿ. ಅಮ್ಮ ಸೀತಾ, ನೀನು ವನವಾಸಕ್ಕೆ ಹೊರಟಿರುವುದು ಈ ಅಯೋಧ್ಯ ರಾಜಲಕ್ಷ್ಮಿಯೇ ಕೈಬಿಟ್ಟು ಹೋದಂತೆಯೇ ಸರಿ. ಈ ದೃಶ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದೆ. ಇಲ್ಲ, ನಿಮ್ಮನ್ನಗಲಿ ನಾನು ಜೀವಿಸಿರಲಾರೆನು. ಕೈಕಾ, ಕೈಕಾ, ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆನು. ನನ್ನ ಮುದ್ದು ಮಕ್ಕಳನ್ನು ಅಡವಿ ಪಾಲಾಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏನು ಜನಕ, ಈ ರೀತಿ ಅಂಗಲಾಚಿ ಬೇಡಿದರೆ ಪರಲೋಕದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತೆಲ್ಲಿದಂತಾಗುವುದಿಲ್ಲ. ಇದು ಯಾವ ಮಹತ್ ಕಾರ್ಯವೆಂದು ಇಷ್ಟೊಂದು ದುಃಖ ಪಡುತ್ತಿರುವರೆ? ಜನಕ, ನಮ್ಮನ್ನು ಸಂತೋಷವಾಗಿ ಬೀಳ್ಕೊಡಿ. ನಿಮ್ಮನ್ನು ಹೇಗೆ ಕಳಿಸಿಕೊಡಲಿ? ನೀವಿಲ್ಲದ ನಾನು ಬದುಕಿರಲು ಸಾಧ್ಯವೇ ಕಂದ? ನಾನು ಬದುಕಿರಲು ಸಾಧ್ಯವೇ? ಅಯ್ಯೋ, ಈ ಮುದ್ದು ರತ್ನಗಳನ್ನಗಲಿ ನಾನು ಹೇಗೆ ಜೀವಿಸಿರಲಿ? ನಿಮ್ಮನ್ನು ಹೇಗೆ ಕಳಿಸಿಕೊಡಲಿ? ಸುಮಂತ್ರ, ಸುಮಂತ್ರ, ಸುಮಂತ್ರ ಆದಾವ ಕಾರ್ಯದಲ್ಲಿ ತೊಡಗಿರುವನೋ ತಿಳಿಯದಾಗಿರುವುದು. ಅಯ್ಯೋ, ನನ್ನ ಅರಮನೆಯಲ್ಲಿ ಯಾವುದೇ ಚಾಚು ತುಪ್ಪದೆ ಅಧಿಕಾರವು ನಿರ್ಭೀತಿಯಿಂದ ನಡೆಯಲೆಂದರೆ ಮಂತ್ರಿಯೇ ಹೀಗಾದರೆ ಹೇಗೆ ಆಗಲಿ? ಸೇವಕರೇ, ನನ್ನ ರಾಮಚಂದ್ರನು ಅರಮನೆಯಲ್ಲಿ ಸುಖ ಸಂತೋಷದಿಂದ ಇದ್ದಂತೆ ಅರಣ್ಯದಲ್ಲಿಯೂ ಸಂತೋಷದಿಂದ ಕಾಲ ಕಳೆಯಲಿ. ಅವನಿಗೆ ಸಕಲ ಸಿದ್ಧತೆಯನ್ನು ಏರ್ಪಡಿಸಿರಿ. ಅರಮನೆಯಲ್ಲಿ ರಾಜನಿದ್ದಂತೆ ಅರಣ್ಯದಲ್ಲಿಯೂ ರಾಜನಾಗಿ ಮೆರೆಯಲಿ, ರಾಜನಾಗಿ ಮೆರೆಯಲಿ ನನ್ನ ಕಂದ. ನಿಲ್ಲಿ, ಎಲ್ಲರೂ ನಿಲ್ಲಿ. ಸೈನಿಕರೇ, ನೀವು ಅಲ್ಲೇ ಇರಿ. ನೀನೆಲ್ಲಿರುವೆಯೋ ನೀನು ಅಲ್ಲೇ ಇದ್ದು. ನಿಲ್ರಪ್ಪ, ನಿಲ್ರಿ. ಮಹಾರಾಣಿಯವರು ಏನೋ ಆದೇಶ ಮಾಡುತ್ತಿರುವಂತೆ ತೋರುತ್ತಿರುವುದು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನು? ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ವನವಾಸಕ್ಕೆ ಹೊರಟಿರುವ ನಮಗೆ ಈ ರತ್ನಾಭರಣಗಳೇಕೆ? ಕೊಡುತ್ತಾಯಿ, ಈ ನಾರುಮಡಿಯನ್ನೇ ನಾವು ರಕ್ಷಾ ಕವಚವೆಂದು ಭಾವಿಸಿ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು. ಅಯ್ಯೋ, ನೀನು
ನನ್ನ ಮಕ್ಕಳನ್ನು ಹೇಗೆ ಕಳಿಸಲಪ್ಪ, ನಾನು ಹೇಗೆ ಕಳಿಸಿಕೊಡಲಿ? ಎಂತು ಕಳ್ಳುಗಲೇ ಸುತರ ಎಂತು ಕಳ್ಳುಗಲೇ ಎಂತು ಕಳ್ಳುಗಲೇ ಸುತರ ಎಂತು ಕಳ್ಳುಗಲೇ ರಾಮಚಂದ್ರ ಸಮಾಧಾನರಾಗಿ ಅಂತ ಕಾಡಿಗೆ ಕಳುಹಿ ಅಂತ ಕಾಡಿಗೆ ಕಳುಹಿ ಎಂತೋ ಜೀವಿತೆ ಸುತರ ರಾಮಚಂದ್ರ ಅಂತ ಕಾಡಿಗೆ ಕಳುಹಿ ಎಂತೋ ಜೀವಿತೆ ಸುತರ ಎಂತ ಕಳ್ಳುಗಲೇ ಸುತರ ಎಂತ ಕಳ್ಳುಗಲೇ ರಾಮ ಸಮಾಧಾನರಾಗಿ ರಾಮ ಲಕ್ಷ್ಮಣ ಜನಕ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಬಳಿತು ನಾ ಅಮ್ಮ ತೋರೆವೆನೆ ಸುತರ ರಾಮ ಸಮಾಧಾನರಾಗಿ ಎಷ್ಟು ದಿಕ್ಕಿಸಲು ಕೊಟ್ಟ ಮಾತನ್ನು ನಡೆಸದಂತಾಗಲಿಲ್ಲ. ಕಳ್ಳುಗಲೇ ಸುತರ ಎಂತು ಕಳ್ಳುಗಲೇ ಈ ನನ್ನ ಮುದ್ದು ಮಕ್ಕಳನ್ನು ಅಡವಿಗೆ ಕಳಿಸಿ ನಾನು ಹೀಗೆ ಜೀವಿಸಿರಲಿ? ಇಲ್ಲ, ನಾನು ಜೀವಿಸಿರಲಾರೆನು, ಜೀವಿಸಿರಲಾರೆನು. ಜನಕ, ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಅಯ್ಯೋ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ತಂದೆಯೇ ನಿಮ್ಮಯ
ಸಾಗರ ದಶರಥನೇ ಹೋಗಿ ಬರುವೆವು ಕಂದ ಹೋದನು ನನ್ನ ರಾಮ. ಲಕ್ಷ್ಮಣ ಜನಕ ರಾಮ 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 ಕಡೆಗೂ ಹೊರಟೆ ಹೋದನು ನನ್ನ ರಾಮ. ನನ್ನ ಪ್ರಾಣ ನನ್ನ ರಾಮ ಹೊರಟೆ ಹೋದನು. ಕೈಕಾ ಹೊರಟೆ ಹೋದನು. ರಾಮಚಂದ್ರ ಏನಾದರೂ ಅಂದುಕೊಳ್ಳಿ, ಮೋಗದ ಪಡದಿಯ ಮಾತಿಗೆ ಮರುಳಾಗಿ ಮೋಗದ ಪಡದಿಯ ಮಾತಿಗೆ ಮರುಳಾಗಿ ಕಳ್ದ ನಿಲ್ಲದವ ಮತ್ತೆದು ನೋಡಲೇ ರಾಮ. ಹೇ ರಾಮಚಂದ್ರ ಸಾಕಾಗಿ ಹೋಯಿತು. ರಾಮಚಂದ್ರ, ಹೇ ರಘುವರ, ತಂದೆಯ ಮರೆತನೆ ಅಯೋಧ್ಯೆಯ ರಾಮಚಂದ್ರ. ರಾಮ ರಮಾಯಮ್ಮ ನಮ ಸ್ಮರಣೆಗೆ
ಮುಗಿಲಿಲ್ಲವೇ ನಿಮ್ಮ ಗೋಳಾಟವು? ರಾಮಚಂದ್ರ, ಹೇ ರಘುವರ, ಸೋದೆಯ ಪರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಪರಿದಾಯಿತೆ ಅರಮನೆ, ಪರಿದಾಯಿತೆ ಅರಮನೆ, ಪರಿದಾಯಿತೆ ಅರಮನೆ. ರಾಮ, ರಾಮಚಂದ್ರ, ಕಡೆಗೂ ಹೊರಟೇ ಹೋದೆಯಾ? ಹೊರಟೇ ಹೋದೆಯಾ? ಯಾರನ್ನು ರಾಮ ರಾಮ ಎಂದು ಕರೆಯಲಿ ಕಂದ? ಯಾರನ್ನು ಕರೆಯಲಿ? ಅಯ್ಯೋ, ನನ್ನ ಪ್ರಾರಬ್ಧ ಕರ್ಮ ಈಗ ನನಗೆ ನೆನಪಿಗೆ ಬಂದಿತ್ತು. ಅಂದು ಅರಣ್ಯಕ್ಕೆ ಬೇಟೆಗಾಗಿ ಹೋದಾಗ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಲಾಗಿ ಆ ಬಾಣವು ಒಬ್ಬ ಋಷಿಕುಮಾರನಿಗೆ ತಗಲಿ ಅಸುನೀಗಿದನು. ಅಂದು ತಾಂಡವ ಮುನಿಗಳು ನನಗಿತ್ತ ಶಾಪ. ಹೇ ದಶರಥ, ನಾನು ಪುತ್ರ ಶೋಕದಿಂದ ನರಳಿ ನರಳಿ ಸತ್ತಂತೆ ನೀನು ನಿನ್ನ ಅಂತಿಮ ಅವಸಾನದ ಕಾಲದಲ್ಲಿ ನಿನ್ನ ಮಕ್ಕಳಾರೂ ಬಳಿಯಲ್ಲದಂತಾಗಲಿ ಎಂದು ಅವರಿತ್ತ ಶಾಪ ಎಂದು ಫಲಿಸಿತು. ಆದರೂ ಸತ್ಯಭ್ರಷ್ಟನಾಗಲಿಲ್ಲ. ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಂಡಿದ್ದೇನೆ. ಸತ್ಯಭ್ರಷ್ಟನಾಗಲಿಲ್ಲ. ನನ್ನ ರಾಜ್ಯವನ್ನು ಅನಾಥವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ಅನಾಥವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ನೀರಡಿಕೆ, ದಾಹ, ದಾಹ, ನೋವು, ಸಂಕಟ ತಾಳಲಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ 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 ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ.